ಆದಿಕಾಂಡ ಗ್ರಂಥ 2ನೇ ಅಧ್ಯಾಯವು ವಿವರಣೆ. ಆದಿಕಾಂಡ ಗ್ರಂಥವು 2ನೇ ಅಧ್ಯಾಯದಲ್ಲಿ 25 ವಾಕ್ಯಗಳು ಬರೆಯಲ್ಪಟ್ಟಿದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಮಾನವನ ಉಪಯೋಗಿಸಲ್ಪಡುವ ಭೂಮಿಯನ್ನು, ಆಕಾಶವನ್ನು, ಸಮುದ್ರವನ್ನು, ಜಲಚರಗಳನ್ನು, ಭೂಜಂತುಗಳನ್ನು, ಆಕಾಶ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಗಿಡಗಳನ್ನು ಸೃಷ್ಟಿಸಿದ ದೇವರು 6 ದಿನಗಳಲ್ಲಿ ಸೃಷ್ಟಿ ಯಾವ ರೀತಿಯಲ್ಲಿ ಜರುಗಿದೆ ಅನ್ನುವಂಥ ವಿವರಣೆ 2ನೇ ಅಧ್ಯಾಯ ವಿವರಿಸಿದೆ. ಇಬ್ರಿಯ ರಚನಾ ಗ್ರಂಥಕರ್ತರಿಗೆ ಇದ್ದಂಥ ಶೈಲಿ ಏನೆಂದರೆ, ಜರುಗಿನ ವಿಷಯಗಳನ್ನು ಮುಂದೆ ಹೇಳಿ ನಂತರ ಆ ವಿಷಯಕ್ಕೆ ವಿವರಣೆ ಕೊಡುತ್ತಾರೆ. ಇದು ರಚನಾ ಶೈಲಿಯ ಭಾಗವಾಗಿದೆ. 1ನೇ ಅಧ್ಯಾಯದಲ್ಲಿ 6 ದಿನಗಳ ಸೃಷ್ಟಿಯ ಸೂಕ್ಷ್ಮ ವಿವರಣೆಯಾಗಿದೆ. 2ನೇ ಅಧ್ಯಾಯದಲ್ಲಿ ಆ ವಿವರಣೆಗೆ ಸೇರಿಸಿದ ಮತ್ತೊಂದು ಹೆಚ್ಚಿನ ವಿವರಣೆ. ಈ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲನೆಗಾಗಿ ವಚನಗಳನ್ನು 3 ವಚನಗಳನ್ನು ನೋಡುವಾಗ ಇದು ವಿಶ್ರಾಂತಿ ದಿನದ ಕುರಿತಾಗಿ ಬರೆದ ಮಾತುಗಳು. 4ನೇ ವಚನದಿಂದ 6 ವಚನದವರೆಗೂ ಉತ್ಪತ್ತಿ ಕ್ರಮ ಕಾಣುತ್ತದೆ. 7ನೇ ವಚನದಿಂದ 9ನೇ ವಚನದವರೆಗೂ ಮನುಷ್ಯರು ನಿರ್ಮಾಣಿಸಲ್ಪಟ್ಟಂಥದ್ದನ್ನು ಮತ್ತು ತೋಟದ ಗಿಡಗಳನ್ನು, ಮರಗಳನ್ನು, ಕೆಟ್ಟ ಗಿಡ, ಒಳ್ಳೆ ಗಿಡ, ಅದರ ಫಲವನ್ನು, ಜೀವವೃಕ್ಷ ಫಲ, ಏದೆನ್ ತೋಟದ ಮಧ್ಯದಲ್ಲಿ ಇರುವಂತಹ ತಿಳಿಸಲ್ಪಟ್ಟಿದೆ. 10ನೇ ವಚನದಿಂದ 14ನೇ ವಾಕ್ಯದವರೆಗೂ ಏದೆನ್ ತೋಟ ಸುತ್ತುತ್ತಿರುವಂಥ ವ್ಯವಸ್ಥೆ ಕುರಿತಾಗಿ ಬರೆಯಲ್ಪಟ್ಟಿದೆ. 10ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಕಾಣುತ್ತದೆ. 17ನೇ ವಾಕ್ಯದಿಂದ ಮೊದಲನೆಗೊಂಡು ನೋಡುವಾಗ ಒಂದು ವಿಶೇಷತೆ ಏನೆಂದರೆ, ಮನುಷ್ಯನ ವಿಧಾನವು ದೇವರೊಟ್ಟಿಗೆ ಅವನು ವರ್ತಿಸುವಂಥ ರೀತಿ 17ನೇ ವಾಕ್ಯಗೊಂಡು ನಮಗೆ 17ನೇ ವಾಕ್ಯದವರೆಗೂ ಕಾಣುತ್ತದೆ. 18ನೇ ವಾಕ್ಯದಿಂದ ಯೆಹೋವ ದೇವರು ಮನುಷ್ಯನ ಕುರಿತಾಗಿ ಮಾಡುವಂಥ ಯೋಚನೆ, ಪ್ರತ್ಯೇಕ ಶ್ರದ್ಧೆ, ಏರ್ಪಾಟಿನ ಕುರಿತಾಗಿ, ಆತನ ಒಂದು ವ್ಯಕ್ತಿಗತ ಅವಸರತೆ ಕುರಿತಾಗಿ, ಆತನ ಕುರಿತಾಗಿ ನಿರ್ಮಿಸಿದ ಆತನ ಭಾಗಶಃವನ್ನ ಕುರಿತಾಗಿ 18ನೆಯ ವಾಕ್ಯದಿಂದ 25ನೇ ವಾಕ್ಯದವರೆಗೂ ನೋಡುತ್ತಾ ಇರುವಾಗ, ನರ ಮನುಷ್ಯನ ಒಂಟಿತನವನ್ನು ಒಳ್ಳೆಯದಲ್ಲ ಅಂದುಕೊಂಡು ಅವನಿಗೆ ಸರಿ ಬೀಳುವಂಥ ಸಹಪಾಠಿಯನ್ನು ಅವ್ವಳನ್ನು ಉಂಟು ಮಾಡಿ ಅವನ ಬಳಿಗೆ ಕರೆದುಕೊಂಡು ಬಂದು ಅವರಿಬ್ಬರು ದೇವರ ಕುಟುಂಬ ಗಂಡ ಹೆಂಡತಿಯಾಗಿ ಗುರುತಿಸಿ ನಮಗೆ ವಿವರಣೆ ಕೊಟ್ಟಿದ್ದಾನೆ. ಕೊನೆಯ ವಾಕ್ಯದಲ್ಲಿ, ಕೊನೆಯ 4, 24, 25 ವಾಕ್ಯದಲ್ಲಿ ಮೋಶೆ ತನ್ನ ಒಂದು ವಾಕ್ಯವನ್ನು
ವಿವಾಹದ ಕುರಿತಾಗಿ ಬರಿತಾ ಇದ್ದಾನೆ. ಸ್ತ್ರೀ ಪುರುಷರು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಸೇರಿಕೊಳ್ಳುವರು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎನ್ನುವುದನ್ನು ಹೇಳುತ್ತಿದ್ದಾನೆ. ಅವರು ಇರುವಾಗ ಏದೆನ್ ತೋಟದಲ್ಲಿ ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರ ಸ್ಥಿತಿಗತಿಗಳ ವಿವರಣೆ 18ನೇ ವಾಕ್ಯದಿಂದ ಆದಾಮ ಹವ್ವಳ ಜೀವಿತ, ಅವಳ ನಿರ್ಮಾಣ ಕುರಿತು ತಿಳಿಯಲಾಗುತ್ತದೆ. 6 ದಿನಗಳ ಸೃಷ್ಟಿ ಆದಾಮನ ಒಂದು ಸ್ವತಂತ್ರತೆ ತಿಳಿಯಪಡಿಸುತ್ತದೆ. ಆದಾಮನಿಗೆ ದೇವರು ಕೊಟ್ಟಂತ ಆಜ್ಞೆ ಅವರಿಬ್ಬರ ಮಧ್ಯದಲ್ಲಿ ಒಂದು ನಿಬಂಧನೆಯಾಗಿದೆ. ಅದ್ಭುತವಾದ ಈ ಅಧ್ಯಾಯವು ಇದನ್ನು ಅರ್ಥ ಮಾಡಿಕೊಳ್ಳುವುದರೆ ನಾವು ಆದಾಮನು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಇದ್ದನು ಅನ್ನುವುದು ಅರ್ಥವಾಗುತ್ತದೆ. ಆದಾಮ ಪಾಪ ಮಾಡಿದ ಪೂರ್ವಕವಾಗಿ ಆತನು ದೇವರ ಒಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡವನಾಗಿದ್ದಾನೆ. ದೇವರು ಆತನೊಟ್ಟಿಗೆ ಸಂಬಂಧವನ್ನು ಬೆಳೆಸಿದ್ದು ಅಲ್ಲ, ಆದಾಮನು ದೇವರಿಗೆ ಪ್ರತಿಸ್ಪಂದಿಸುತ್ತಾ ದೇವರೊಟ್ಟಿಗೆ ಸಂಬಂಧ ಮುಂದುವರಿಸಿದ್ದಾನೆ. ಆಧ್ಯಾತ್ಮಿಕವಾದ ಸಂಬಂಧ. ಸೃಷ್ಟಿಯ ಮೇಲೆ ಅಧಿಕಾರ ಹೊಂದಿದ್ದಾನೆ. ಸ್ತ್ರೀಯ ಸಮಾನತ್ವವನ್ನು ಹೊಂದಿದ್ದಾನೆ. ತನ್ನಲ್ಲಿ ತಾನು ಮಾನಸಿಕವಾಗಿ ಸಂತೋಷವಾಗಿ ಆನಂದವಾಗಿ ಇದ್ದಾನೆ. ಪಾಪ ಮಾಡುವುದಕ್ಕೆ ಪೂರ್ವವಾಗಿ ಆದಾಮನು ವಿಭಿನ್ನವಾದ ಸ್ಥಿತಿಯಲ್ಲಿ ಇದ್ದಾನೆ. ತಿಳಿಯುವ ಅಧ್ಯಾಯ, ಇದನ್ನು ತಿಳಿಸುವ ಅಧ್ಯಾಯ 2ನೇ ಅಧ್ಯಾಯ. ಮೊದಲ 3 ವಾಕ್ಯಗಳು ನಿನ್ನೆಯ ದಿನದಲ್ಲಿ 7ನೇ ದಿನದ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಮತ್ತೊಂದು ಸಲ ನಾನು ಹೇಳುತ್ತೇನೆ, ಆಕಾಶವನ್ನು ಭೂಮಿಯನ್ನು ಅವುಗಳಲ್ಲಿರುವಂಥ ಸಮಸ್ತವನ್ನು ಸಂಪೂರ್ತಿ ಮಾಡಿದ್ದಾನೆ. ನಿರ್ಮಿತವಾದವು. ಆಕಾಶವನ್ನು ಭೂಮಿಯನ್ನು ಅವುಗಳಲ್ಲಿರುವ ಸಮಸ್ತವನ್ನು ಮಾಡಿದನು. ಈ ವಾಕ್ಯವು ನಮಗೇನು ತಿಳಿಸುತ್ತದೆ ಅಂದರೆ, ಸೃಷ್ಟಿ ಸಂಪೂರ್ಣವಾದದ್ದು. ಮಾನವನಿಗೆ ಅವಶ್ಯಕವಾದ ಸೃಷ್ಟಿ ದೇವರು ಸಂಪೂರ್ತಿಗೊಳಿಸಿದ್ದಾನೆ. ಹೊಸದಾಗಿ ಮತ್ತೊಂದು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲದೆ ದೇವರು ಸೃಷ್ಟಿಯನ್ನು ನಿರ್ಮಿಸಿದನು. ಅದರ ನಂತರ ಮನುಷ್ಯನು ಕಂಡುಕೊಂಡಂಥ ಇನ್ವೆನ್ಷನ್ಸ್ ಎಲ್ಲವೂ ಕೂಡ ಎನ್ನುವುದಾಗಿ ಕರೆಯಲ್ಪಟ್ಟವುಗಳು. ಅಂದರೆ ಸೃಷ್ಟಿಸಲ್ಪಟ್ಟಂಥವುಗಳಿಂದ ತೆಗೆದುಕೊಂಡು ಕ್ರಮಪಡಿಸಲ್ಪಟ್ಟಂಥವುಗಳು. ನೋಡಿರಿ, ಈಗ ನಾವು ಅನೇಕ ಪಾಪಗಳನ್ನು ಮನುಷ್ಯರು ಮಾಡಿದ್ದಾರೆ. ಅವುಗಳನ್ನು ಸೃಷ್ಟಿಯಲ್ಲಿ ಇರುವಂಥ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಂಥವುಗಳು. ಲ್ಯಾಬೊರೇಟರೀಸಲ್ಲಿ ಪರೀಕ್ಷೆಗಳು ನಿರ್ವಹಿಸಲ್ಪಟ್ಟು ಯಾವುದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿದರೆ ಯಾವುದು ಉಂಟಾಗುತ್ತದೋ ಅದು ಮನುಷ್ಯರಿಗೆ ಉಪಯೋಗವಾಗುವಂಥವುಗಳು ನಿರ್ಮಿಸಲ್ಪಡುತ್ತಾ ಇದೆ. ಯಾವುದೇ ಶಾಸ್ತ್ರವು ಹೊಸ ವಿಷಯಗಳನ್ನು ಕಂಡು ಹಿಡಿದ್ರು ಅದು ಸೃಷ್ಟಿನಿಂದ ಸಂಗ್ರಹಿಸಲ್ಪಟ್ಟಂಥ ಮೂಲಗಳಿಂದ ಕಂಡುಹಿಡಿಯಲ್ಪಟ್ಟದ್ದೇ ಹೊರತು ಸೃಷ್ಟಿಯಲ್ಲಿ ಇಲ್ಲದವುಗಳಿಂದ ಯಾವುದನ್ನು ಉಂಟು ಮಾಡುವುದಕ್ಕೆ ಆಗುವುದಿಲ್ಲ. 2ನೇ ಅಧ್ಯಾಯವೆಲ್ಲವೂ ನಾವು ನೋಡುವಾಗ ಸೃಷ್ಟಿಯನ್ನು ದೇವರು ಸಂಪೂರ್ಣವಾಗಿ ನಿರ್ಮಿಸಿದನು. ನಮಗೆ ಇದು ಅರ್ಥವಾಗುತ್ತದೆ. ದೇವರು ತಾನು ಮಾಡಿದ ಕೆಲಸವನ್ನು
ನನಗೆ ಇಷ್ಟವಾದ ಮಾತು ತನ್ನ ಕೆಲಸ ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಹೇಳುತ್ತಾರೆ. Thus the heavens and earth were finished, all the host of them. ಹೋಸ್ಟ್ ಆಫ್ ದೆಮ್ ಅಂದರೆ ತನ್ನದು, ತನ್ನ ಸೃಷ್ಟಿ ಅತಿಥಿ ಅಲ್ಲ, ತನ್ನ ಸೃಷ್ಟಿ. ದೇವರು ಸೃಷ್ಟಿ ಎಲ್ಲ ಪ್ರಪಂಚಕ್ಕೆ ಆತನೇ ಸೃಷ್ಟಿಕರ್ತನು. ಯೋಬನು ಇದಕ್ಕೆ ಹೇಳ್ತಾ ಇದ್ದಾನೆ, ಕೂಗುವಂತ ಕಾಗೆಗಳಿಗೆ ಆಹಾರ ಕೊಡುತ್ತಾನೆ. ಯೇಸು ಕ್ರಿಸ್ತ ಪ್ರಭುನು ಸುವಾರ್ತೆಯಲ್ಲಿ ಹೇಳಿದ ಮಾತು ನೋಡುವಾಗ, ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಕಾರಣ ಏನು? ಈಸ್ ದ ಹೋಸ್ಟ್. ಮನುಷ್ಯ ಕುಮಾರನು ಕ್ರಿಯೆಗಳನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ಇವನು ಕುರುಡನಾಗಿ ಹುಟ್ಟಿದ್ದಾನೆ. ಮೋಶೆಗೆ ಯೆಹೋವ ದೇವರು ಮಾತಾಡುವಾಗ ಮೂಕನಿಗೆ ಮಾತು ಕೊಟ್ಟದ್ದು ಯಾರು? ಕುರುಡನಾಗಿ ಹುಟ್ಟುವಂತೆ ಮಾಡಿದ್ಯಾರು ಎಂಬುದಾಗಿ ಪ್ರಶ್ನೆಯನ್ನು ದೇವರು ಮೋಶೆಗೆ ಕೇಳ್ತಾ ಇದ್ದಾನೆ. ದೇವರು ಸೃಷ್ಟಿಕರ್ತನು, ಅದಕ್ಕೆ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಆತನಿಲ್ಲದರೆ ಏನಾದರೂ ಉಂಟಾಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ತನ್ನ ಸೃಷ್ಟಿ ತನ್ನ ಕಾರ್ಯ, ದೇವರ ಕೆಲಸ. ಎಫೆಸ ಪತ್ರಿಕೆ 1:6 ವಾಕ್ಯದಲ್ಲಿ ತನ ಅನ್ನುವಂಥ ಪದ 7 ಸಲ ಬರೆದದೆ. ದೇವರು ತಾನು ಉಚಿತವಾಗಿ ಅನುಗ್ರಹಿಸಿದ ಕೃಪೆಯನ್ನು ಎಂಬುದಾಗಿ ತನ್ನ ಚಿತ್ತದ ಪ್ರಕಾರವಾಗಿ ತನಗಾಗಿ ತನ್ನ ಕುಮಾರನ ಮೂಲಕವಾಗಿ ತನ್ನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಜಗದ ಉತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ತನ್ನಗೋಸ್ಕರ ಎಲ್ಲವೂ, ತನ್ನ ಮಹಿಮೆಗೋಸ್ಕರ, ತನ್ನ ಘನತೆಗಾಗಿ, ತನ್ನ ಪ್ರಭಾವಕ್ಕಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ. ಆತನು ನ್ಯಾಯವಂತನು ಎಂಬುದಾಗಿ ತಿಳಿಸುವುದಕ್ಕಾಗಿ ಸೃಷ್ಟಿ ನಿರ್ಮಾಣ ಉಂಟಾಗಿದೆ. ಆತನ ಪ್ರೀತಿ ತಿಳಿಯಪಡಿಸುವುದಕ್ಕಾಗಿ ಸೃಷ್ಟಿ ಉಂಟು ಮಾಡಲ್ಪಟ್ಟಿದೆ. ಆದುದರಿಂದ ತಾನು ಮುಗಿಸಿದ ಸೃಷ್ಟಿಯನ್ನು ತನ್ನ ಸೃಷ್ಟಿ ಕಾರ್ಯ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಆತನು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿದನು. ಇದು ಇಂಟರ್ವಲ್, ಇದು ವಿರಾಮ ಸಮಯ. 7ನೇ ದಿನದಲ್ಲಿ ದೇವರು ವಿಶ್ರಮಿಸಿಕೊಂಡನು. ಎಟರ್ನಲ್ ಪ್ಲಾನ್ ಆಫ್ ಕ್ರಿಯೇಷನ್, ಎಟರ್ನಲ್ ಪ್ಲಾನ್ ಆಫ್ ಸಾಲ್ವೇಷನ್. ಇಟರ್ನಲ್ ಪ್ಲಾನ್ ಆಫ್ ಕ್ರಿಯೇಷನ್ 1ನೇ ಅಧ್ಯಾಯದಲ್ಲಿ 6 ದಿನಗಳ ಸೃಷ್ಟಿಯಲ್ಲಿ ಆತನ ಒಂದು ಸೃಷ್ಟಿ ಪ್ರಣಾಳಿಕೆಯಲ್ಲಿ ನೋಡುತ್ತೇವೆ. ಆತನ ಮತ್ತೊಂದು ಪ್ರಣಾಳಿಕೆಯನ್ನು ನೆರವೇರಿಸಬೇಕು. ಎಟರ್ನಲ್ ಪ್ಲಾನ್ ಆಫ್ ಸಾಲ್ವೇಷನ್, ರಕ್ಷಣೆಯ ಪ್ರಣಾಳಿಕೆಯನ್ನು ನೆರವೇರಿಸಬೇಕು. ಈ 2 ಪ್ರಣಾಳಿಕೆಯಲ್ಲಿ ಮಧ್ಯದಲ್ಲಿ ಆತನು ವಿಶ್ರಾಂತಿ ತೆಗೆದುಕೊಂಡನು. ಗಮನಿಸಬೇಕು, ದಯಮಾಡಿ ಗಮನಿಸಬೇಕು. ಪ್ಲಾನ್ ಆಫ್ ಕ್ರಿಯೇಷನ್ ಎಕ್ಸಿಕ್ಯೂಟ್ ಆತನು ಮಾಡಿದನು. 3ನೇ ಅಧ್ಯಾಯದಿಂದ ಪ್ಲಾನ್ ಆಫ್ ಸಾಲ್ವೇಷನ್ ಪ್ರಾರಂಭವಾಗುತ್ತಾ ಇದೆ. ಮಾನವನು ಪಾಪ ಮಾಡಿದನು, ಹಣ್ಣು ತಿಂದನು, ನಾಚಿಕೆ ಹುಟ್ಟಿತು, ಎಲೆಗಳನ್ನು ಕಟ್ಟಿಕೊಂಡನು. ಆ ಸಮಯದಲ್ಲಿ ದೇವರು ಏದೆನ್ ತೋಟದಲ್ಲಿ ಸಾಯಂಕಾಲದಲ್ಲಿ ಬಂದನು. ಆತನು ರಕ್ಷಣೆಯ ಕಾರ್ಯವನ್ನು ಪ್ರಾರಂಭ ಮಾಡಿದನು. ಏದೆನ್ ತೋಟಕ್ಕೆ ಬಂದು ತನ್ನ ಕಾರ್ಯ, ಸೃಷ್ಟಿ ಕಾರ್ಯ, ತನ್ನ
ಕೆಲಸ ರಕ್ಷಣೆಯ ಕೆಲಸ. ರಕ್ಷಣೆ ಯೆಹೋವನದೇ. ದ ಸಾಲ್ವೇಷನ್ ಆಫ್ ದಿ ಗಾಡ್, ದೇವರ ರಕ್ಷಣೆ. ಆದುದರಿಂದ ಈ ಎರಡುಗಳ ಮಧ್ಯದಲ್ಲಿ ಇರುವಂಥ ವಿರಾಮ 24 ಗಂಟೆ. ದೇವರು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಒಬ್ಬ ಮಹಮ್ಮದೀಯ ಕನ್ವರ್ಟ್, ಮುಸ್ಲಿಂ ಕನ್ವರ್ಟ್, ಒಬ್ಬ ಮುದುಕನು ಇಸ್ಲಾಮಿಕ್ ಸ್ಟಡೀಸ್ ಮಾಡುವಾಗ ಹೇಳುತ್ತಾ ಇದ್ದನು. ಹೈದರಾಬಾದ್ ಸಿಟಿಯಲ್ಲಿ ಆತನು ಹೇಳಿದ್ದೇನೆಂದರೆ, ದ ಇಮಿಡಿಯೇಟ್ ಡೇ ಆಫ್ ಕ್ರಿಯೇಷನ್ ಆಡಮ್ ಆ್ಯಂಡ್ ಈವ್ ಸಿನ್ಡ್. ಆತನು ಏನು ಹೇಳಿದ ಅಂದರೆ, ತಾನು ಸೃಷ್ಟಿಸಲ್ಪಟ್ಟ ಮರುದಿನವೇ, ಎಷ್ಟೋ ದಿನಗಳ ನಂತರ ಅಂತ ಅಲ್ಲ, ದೇವರು ಅವರನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಿ ಅವರಿಗೆ ಕೊಟ್ಟಂಥ ಆಜ್ಞೆಯನ್ನು ಅವರು ತಿರಸ್ಕರಿಸುವುದಕ್ಕೆ ಅವರು ತೆಗೆದುಕೊಂಡಂಥ ಸಮಯ ಬಹಳ ಕಡಿಮೆ ಎಂಬುದಾಗಿ ಆ ಬೋಧಕನು ಹೇಳುತ್ತಾನೆ. ಎಷ್ಟು ಕಾಲ ಕಳೆದಿದೆ ಎಂಬುದಾಗಿ ಎಲ್ಲೂ ಬರೆದಿಲ್ಲ. 3ನೇ ಅಧ್ಯಾಯದ ಪ್ರಾರಂಭದ ಕುರಿತಾಗಿ ಹೇಳುವುದಕ್ಕೆ ಎಷ್ಟು ವರ್ಷಗಳಾಗಿದೆ ಅಂತ ಗೊತ್ತಿಲ್ಲ. ಆದರೆ ಆದಾಮನ ವಯಸ್ಸು ಗಣನೆಗೆ ಬಂದದ್ದು ಆದಾಮನು ಪಾಪ ಮಾಡಿದ ನಂತರ. ವೆನ್ ಗಾಡ್ ಡಿಕ್ಲೇರ್ಡ್ ಫಿಸಿಕಲ್ ಡೆತ್ ಟು ಆಡಮ್, ಹಿಸ್ ಏಜ್ ವಾಸ್ ಕೌಂಟೆಡ್. ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಕಾಲದಿಂದ ಇದ್ದಾರೆ ಎಂಬುದಾಗಿ ಊಹಿಸುವುದಕ್ಕೆ ಮುಸ್ಲಿಂ ಕನ್ವರ್ಟ್ ಆದ ಪ್ರೀಚರ್ ಹೇಳ್ತಾರೆ 8ನೇ ದಿನ ಅಂತ ಹೇಳ್ತಾರೆ. 2ನೇ ದಿನ ವಿಶ್ರಾಮ ತೆಗೆದುಕೊಂಡರಂತ ಹೇಳ್ತಾರೆ. ಅದು ಇಸ್ರಾಯೇಲರು ಪರಿಶುದ್ಧವಾಗಿ ಇರಬೇಕು ಎಂಬುದಾಗಿ ಅವರಿಗೆ 7ನೆಯ ದಿನದ ವಿಶ್ರಾಂತಿಯ ಆಚಾರದ ಕುರಿತಾಗಿ ದೇವರು ಕೊಟ್ಟನು. ಅದೇ ಅವರಿಗಾಗಿ ಮಾತ್ರ, ಪ್ರಪಂಚದ ಜಾತಿಗೆ ಅಲ್ಲ. ದೇವರು 7ನೇ ದಿನ ವಿಶ್ರಮಿಸಿಕೊಂಡನು ಅಂದಾಗ ಆ ದಿನದಿಂದ ವಿಶ್ರಮ ದಿನ ಪ್ರಾರಂಭವಾಗಲಿಲ್ಲ. ಮೋಶೆ ಆಜ್ಞೆಗೆ ಇದನ್ನು ತೆಗೆದುಕೊಂಡು ಬಂದದ್ದು ಕ್ರಿಸ್ತ ಪೂರ್ವ 1600 ವರ್ಷಗಳ ಹಿಂದೆ, ಆದಾಮನಿಂದ 250ರಿಂದ 270 ವರ್ಷಗಳ ನಡುವೆ. ಅಲ್ಲಿ ಎಲ್ಲೂ ಕೂಡ ಅವರು ವಿಶ್ರಾಂತಿಯನ್ನು ಪಠಿಸಲಿಲ್ಲ. ವಿಶ್ರಾಂತಿ ದಿನದ ಆಚರಣೆ ಯಹೂದ್ಯರಿಗೆ ಮಾತ್ರವೇ. ಅದರ ಕುರಿತಾಗಿ ಪ್ರತ್ಯೇಕ ಪ್ರಸಂಗ, ಅದರ ಕುರಿತಾಗಿ ಆ ಸಂದರ್ಭದಲ್ಲಿ ಹೇಳುತ್ತೇನೆ. 3ನೇ ವಾಕ್ಯ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ದೇವರು ಅದನ್ನು ಆಶೀರ್ವದಿಸಿ ಶುದ್ಧೀಕರಿಸಿದನು. ದೇವರು ವಿಶ್ರಾಂತಿ ತೆಗೆದುಕೊಂಡನು. ಗಾಡ್ ಕ್ರಿಯೇಟೆಡ್ ಆ್ಯಂಡ್ ಮೇಡ್. ಬರ ಆಸ, ಶೂನ್ಯದಿಂದ ಆತನು ಉಂಟು ಮಾಡಿದ ಸೃಷ್ಟಿಯೆಲ್ಲವೂ ಸೃಷ್ಟಿಸಲ್ಪಟ್ಟದವುಗಳಿಂದ ಸೃಷ್ಟಿಸಿದ ಸೃಷ್ಟಿ ನಿರ್ಮಾಣದಿಂದ ಆತನು ವಿಶ್ರಮಿಸಿಕೊಂಡನು. ಇಟ್ ಈಸ್ ಕಂಪ್ಲೀಟೆಡ್. ವೆನ್ ಗಾಡ್ ಕಂಪ್ಲೀಟೆಡ್ ದ ಕ್ರಿಯೇಷನ್, he rested. ಆತನು ವಿಶ್ರಾಂತಿ ತೆಗೆದುಕೊಂಡನು, ವಿಶ್ರಮಿಸಿಕೊಂಡನು, ವಿರಾಮ ತೆಗೆದುಕೊಂಡನು. ಅಲ್ಲಿ ಶೂನ್ಯದಿಂದ ಸೃಷ್ಟಿಸಿದ ಸೃಷ್ಟಿ ಮಾಡಿದನೆಂದು, ಸೃಷ್ಟಿಯಿಂದ ಸೃಷ್ಟಿಯನ್ನು ಮಾಡಿದನೆಂದು, ಅದೆಲ್ಲವನ್ನ ಮುಗಿಸಿದನು ಅಂತ ಅರ್ಥ ಬರುತ್ತದೆ. ಈ 2 ಪದಗಳ ಅರ್ಥ ನಿಮಗೆ ಗೊತ್ತಿಲ್ಲ ಅಂದರೆ ಸತ್ಯವೇದದಿಂದ ಸೃಷ್ಟಿಯ ಕುರಿತಾಗಿ ಅನೇಕರು
ಅನೇಕರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಜವಾಬ್ದಾರಿ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ. ಇದನ್ನು ಗ್ರಹಿಸಬೇಕು. 4ನೇ ವಾಕ್ಯದಿಂದ ಉತ್ಪತ್ತಿ ಕ್ರಮವನ್ನು ವಿವರ ಮಾಡುತ್ತದೆ. ನೋಡೋಣ. ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ. ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಲಿಲ್ಲ. ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಇಲ್ಲಿ ನಾವು ನೋಡುವಾಗ ಆದಿಕಾಂಡ 1:1 ಶೂನ್ಯದಿಂದ ಉಂಟು ಮಾಡಿದ ದೇವರು ಲೂಸಿಫರನ ಒಂದು ವಿರೋಧತೆಯ ಪಾಪದ ನಿಮಿತ್ತವಾಗಿ ಮುಳುಗಿ ಹೋದಂಥ ಭೂಮಿಯನ್ನು ಒಣಗಿದ ನೆಲವಾಗಿ ತಂದು ಅದರ ಮೇಲೆ ಆತನು ಹಾಕಿದ ಏದೆನ್ ತೋಟ, ನರನ ಕುರಿತಾಗಿ ಮನುಷ್ಯನ ಕುರಿತಾಗಿ ನಿರ್ಮಿಸಿದ ಏದೆನ ತೋಟ, ಭೂಮಿಯ ಮೇಲೆ ಯಾವುದೇ ರೀತಿಯಾದ ಗಿಡ ಮರಗಳು ಇರಲಿಲ್ಲ. ಯಾವುದೇ ಕಾಯಿ ಪಲ್ಯಗಳು ಇರಲಿಲ್ಲ. ಆದರೆ ಅರ್ಥ ಏನಂದರೆ ಬೀಜ ಬಿತ್ತಿ ಮೊಳಕೆ ಬರಲಿಲ್ಲ ಅಂತ ಅರ್ಥ. ದೇವರು ಸೃಷ್ಟಿಸಿದ ಎಲ್ಲ ಗಿಡಗಳು ಬಿತ್ತನೆಗಳು ಬಂದವು. ಬಿತ್ತನೆಗಳನ್ನು ತೆಗೆದುಕೊಂಡು ವ್ಯವಸಾಯ ಮಾಡಿದ ಆದಾಮನು. ಆದುದರಿಂದ ಆದಾಮನು ಏದೆನ್ನಿಂದ ಪಾಪ ಮಾಡಿದ ನಂತರ ಅದರಿಂದ ಹೊರಡಿಸಲ್ಪಟ್ಟಾಗ ಅವನಿಗಿರುವಂಥ ಒಂದೇ ಒಂದು ಮೂಲ ಆ ಬೀಜಗಳು. ನಂತರ ಅವನು ನೆಲದಿಂದ ಬೆಳೆಸಲಿಲ್ಲ. ಬೀಜ ನೆಲದಿಂದ ಬೆಳೆಯುತ್ತದೆ. ಯಾಕಂದರೆ ಅದು ಮಳೆ ಇರಲಿಲ್ಲ. ಮಳೆ ಇಲ್ಲದೇ ಇರೋದ್ರಿಂದ ಗಿಡ ಮರಗಳು ಪಲ್ಯಗಳು ಬೆಳೆದಿರಲಿಲ್ಲ. ಭೂಮಿಯನ್ನು ಮಂಜು ತೋಯಿಸುವಾಗ ಗಿಡ ಮರಗಳು ಬೆಳೆಯುವುದಕ್ಕೆ ಸಾಧ್ಯವಾಯಿತು. ಭೂಮಿಯು ಆ ಕಾಲದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನರಮನುಷ್ಯನೂ ಇರಲಿಲ್ಲ. ಭೂಮಿಯು ದೇವರು ಮನುಷ್ಯನನ್ನು ತೆಗೆದುಕೊಂಡಂಥ ವಿಧಾನ ನೋಡುವುದಾಗ 7ನೇ ವಾಕ್ಯದಲ್ಲಿ, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಫಿಸಿಕಲ್ ಬಾಡಿನಿ ಭೂಮಿ ಒಳಗಡೆಯಿಂದ ಮಣ್ಣಿನಿಂದ ನಿರ್ಮಿಸಿದನು. ದೇವರು ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹ್ಯೂಮನ್ ಟ್ರಿನಿಟಿ, ಪ್ರಾಣವು, ಶರೀರ, ಆತ್ಮ. ಆತನು ಜೀವ ಶ್ವಾಸ ಊದಿದಾಗ ಪ್ರಾಣ ಬಂತು. ಆತನು ಜೀವ ಊದುವಾಗ ಆತ್ಮ ಬಂತು. ಶರೀರ, ಪ್ರಾಣ, ಆತ್ಮ ಈ 3 ಸೇರಿದರೆ ಮನುಷ್ಯನಾಗುತ್ತಾನೆ. ತಂದೆ, ಮಗ, ಪವಿತ್ರಾತ್ಮ ಯಾವ ರೀತಿಯಾಗಿ ತ್ರಿಯೇಕ ಆಗಿದ್ದಾರೋ, ಅದೇ ರೀತಿಯಾಗಿ ಏಕ ದೇವರಾಗಿದ್ದಾರೋ, ಅದೇ ರೀತಿಯಾಗಿ ಶರೀರ, ಪ್ರಾಣ, ಆತ್ಮ ಶರೀರದಿಂದ ಮನುಷ್ಯನಾದನು. ಮನುಷ್ಯ ಆತ್ಮ, ಮನುಷ್ಯ ಶರೀರ, ಮನುಷ್ಯ ಆತ್ಮವು, ಪ್ರಾಣವು, ಇದು ಯಾರು ಕೂಡ ಬೇರ್ಪಡಿಸುವುದಕ್ಕಾಗುವುದಿಲ್ಲ. ಇದನ್ನು ಬೇರೆ ಬೇರೆಯಾಗಿ ಯಾರು ಹೇಳುವುದಿಲ್ಲ. ಈ 3 ಸೇರಿ ಇದೆ, ಆಗಲೇ ಜೀವಿಸಿದ್ದಾನೆ ಅಂತ ಅರ್ಥ. ಆದುದರಿಂದ ದೇವರು ತನ್ನ ಹೋಲಿಕೆಯ ಮೇರೆಗೆ, ಸರಿಯಾಗಿ ಹೋಲಿಕೆಗೆ ಮೇರೆಗೆ, ಆತನ ಸ್ವಭಾವಕ್ಕೆ ಅನುಗುಣವಾಗಿ, ಆತನ ಗುಣಲಕ್ಷಣಕ್ಕೆ ಅನುಗುಣವಾಗಿ, ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಮನುಷ್ಯನನ್ನು ನಿರ್ಮಿಸಿದನು. ತಾನು ಯಾವ ರೀತಿಯಾಗಿ ಮನುಷ್ಯನನ್ನಾಗಿ ಮಾಡುವುದಕ್ಕಾಗಿ ಶರೀರವನ್ನು ದೇವರು ಕೊಟ್ಟನು. ದೇವರು ಕೇಳುತ್ತಾನೆ. ದೇವರಿಗೆ ಕಿವಿ ಅವಶ್ಯಕತೆ ಇಲ್ಲ. ದೇವರು ಕೇಳುವುದಕ್ಕಾಗಿ ಕಿವಿ ಬೇಕು. ಕಿವಿಯನ್ನು ನಿರ್ಮಿಸಿದ ಆತನು ಕೇಳುವುದಿಲ್ಲವೋ? ಕಣ್ಣನ್ನು ಉಂಟು ಮಾಡಿದ ಆತನು ನೋಡುವುದಿಲ್ಲವೋ?
ದೇವರು ಈ ಪ್ರಶ್ನೆ ಕೇಳುವಾಗ ದೇವರು ಕೇಳುತ್ತಾನೆ, ದೇವರು ನೋಡುತ್ತಾನೆ, ದೇವರು ಮಾತನಾಡುತ್ತಾನೆ. ಮನುಷ್ಯನು ಕೇಳಿಸಿಕೊಳ್ಳುವುದಕ್ಕೆ ಕಿವಿ ಬೇಕು, ಮನುಷ್ಯನು ನೋಡುವುದಕ್ಕಾಗಿ ಕಣ್ಣು ಬೇಕು, ಮನುಷ್ಯನು ಮಾತಾಡುವುದಕ್ಕಾಗಿ ಬಾಯಿ ಬೇಕು. ಶರೀರವನ್ನು ದೇವರು ಕೊಟ್ಟನು, ಮನುಷ್ಯನನ್ನು ದೇವರು ಈ ರೀತಿಯಾಗಿ ಉಂಟು ಮಾಡಿದನು ಎಂಬುದಾಗಿ ಗ್ರಹಿಸಬೇಕು. ದೇವರಾದ ಯೆಹೋವನು ಏದೆನ್ ತೋಟದಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ತಾನು ನಿರ್ಮಿಸಿದ, ರೂಪಿಸಿದ. ಗಾಡ್ ಮೇಡ್ ಆಡಮ್ ವಿತ್ ಹಿಸ್ ಓನ್ ಹ್ಯಾಂಡ್ಸ್. ಸ್ವಂತ ಕೈಗಳಿಂದ ಉಂಟು ಮಾಡಿದನು. ಹ್ಯೂಮನ್ ಬಾಡಿ ಗ್ರೇಟೆಸ್ಟ್ ಮಿರಕಲ್. 139 ಕೀರ್ತನೆಯಲ್ಲಿ ನನ್ನ ಶರೀರವು ನಿರ್ಮಾಣವಾಗಿದ್ದು ಆಶ್ಚರ್ಯವಾಯಿತು, ಭಯವಾಯಿತು ಎಂದು ಹೇಳ್ತಾನೆ. ದೇವರ ಒಂದು ಕೈಗಳಿಂದ ಮನುಷ್ಯನು ನಿರ್ಮಿಸಲ್ಪಟ್ಟಿದ್ದಾನೆ. ಆದುದರಿಂದ ಈ ವಚನಗಳನ್ನು ನೋಡುವಾಗ ತಾನು ನಿರ್ಮಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಆದಿಕಾಂಡ ಗ್ರಂಥವು 2ನೇ ಅಧ್ಯಾಯ 8ನೇ ವಾಕ್ಯದಿಂದ ಧ್ಯಾನಿಸೋಣ. ದೇವರಾದ ಯೆಹೋವನು ಏದೆನ್ ತೋಟದಲ್ಲಿ ಒಂದು ತೋಟವನ್ನು ಉದ್ಯಾನ ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಈ ಏದೆನ್ ತೋಟ ಅನ್ನುವಂಥ ಸ್ಥಳ ಅದರಲ್ಲಿ ಉಂಟು ಮಾಡಲ್ಪಟ್ಟಂಥ ಪ್ರತ್ಯೇಕವಾದ ತೋಟ, ಅದನ್ನು ಉದ್ಯಾನ ಮಾಡುವುದಕ್ಕಾಗಿ, ವ್ಯವಸಾಯ ಮಾಡುವುದಕ್ಕಾಗಿ ದೇವರು ನಿರ್ಮಿಸಿದ ಆದಾಮನನ್ನು ಇರಿಸಿದನು. ಏದೆನ್ ಅನಿಶ್ಚೇತತ ಎನ್ನುವಂಥ ಅರ್ಥ ಕೊಡುತ್ತದೆ. ಏದೆನಿನಲ್ಲಿ ಒಂದು ತೋಟ, ಏದೆನ್ ತೋಟ ಅಂತ ಹೇಳ್ತೇವೆ. ಏದೆನ್ನಲ್ಲಿ ತೋಟ, ಏದೆನಿನಲ್ಲಿ ಒಂದು ತೋಟ. ಏದೆನ್ ಅನ್ನುವುದು ತೋಟದ ಹೆಸರಲ್ಲ, ತೋಟ ಇರುವಂಥ ಸ್ಥಳದ ಹೆಸರು. ಆದರೆ ಅದನ್ನು ನಾವು ಏದೆನ್ ತೋಟ ಅನ್ನುತ್ತೇವೆ, ಗಾರ್ಡನ್ ಆಫ್ ಈಡನ್ ಅನ್ನುತ್ತೇವೆ. ಈ ಗಾರ್ಡನ್ ಆಫ್ ಈಡನ್ ನಾವು ನೋಡುವಾಗ ಇದರ ಸುತ್ತಲೂ ಪ್ರತ್ಯೇಕವಾದ ನದಿಯನ್ನು ದೇವರು ಏರ್ಪಡಿಸಿದನು. ದೇವರು ನೋಡುವುದಕ್ಕೆ ರಮ್ಯವಾಗಿಯೂ ಆಹಾರಕ್ಕೆ ಆಗಿರುವ ಪ್ರತಿಯೊಂದು ವೃಕ್ಷವನ್ನು, ಆ ತೋಟದ ಮಧ್ಯದಲ್ಲಿ ಜೀವ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ತೋಟದಲ್ಲಿ ದೇವರು ಫಲವೃಕ್ಷವನ್ನು ಸೃಷ್ಟಿಸಿದನು. ಆದಾಮನು ಬೀಜ ಬಿತ್ತಿ ಬೆಳೆಸುವವರೆಗೂ, ಬೆಳೆಸಿ ವೃಕ್ಷ ಫಲವನ್ನು ಬೆಳೆಸುವ ಅವಶ್ಯಕತೆ ಇಲ್ಲದ ಹಾಗೆ ಇನ್ಸ್ಟಂಟ್ ಫುಡ್, ಸಿದ್ಧಪಡಿಸಿದ ಆಹಾರವಾಗಿ ಒಳ್ಳೆ ಫಲವೃಕ್ಷವನ್ನು, ವಿವಿಧ ರೀತಿಯ ಫಲವೃಕ್ಷಗಳನ್ನು ದೇವರು ನಿರ್ಮಿಸಿದನು. ಆದಾಮನು ಫಲ ಇಲ್ಲದೆ ತಿನ್ನುತ್ತಿದ್ದಾನೆ. ಅವನ ಭೌತಿಕ ಜೀವನ, ಆತ್ಮಿಕ ಜೀವಿತ ಎರಡೂ ಕೂಡ ದೇವರಿಂದಲೇ ಒದಗಿಸಲ್ಪಡುತ್ತದೆ. ಆತನು ಭುಜಿಸಿದರೂ ಭುಜಿಸದೆ ಹೋದರೂ ಅವನಿಗೆ ನಾಶನವಿಲ್ಲ. ಅವನು ಹೊಟ್ಟೆ ಹಸಿವಿಗಾಗಿ ಬಾಧೆ ಪಡುವ ಅವಶ್ಯಕತೆ ಇಲ್ಲ. ಆದರೆ ನಿರ್ಬಂಧವಲ್ಲ, ಆ ಸ್ಥಿತಿಯಲ್ಲಿ ಮಾಡಲ್ಪಟ್ಟಿದ್ದಾನೆ. ಇಲ್ಲಿ 2ನೇ ವೃಕ್ಷ ನಾವು ಗಮನಿಸೋಣ. ಜೀವವೃಕ್ಷವು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವು.
ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷದಲ್ಲಿ ಯಾವ ಪಾಪವೂ ಇಲ್ಲ. ಅದರ ಸ್ವಭಾವವ ಎಲ್ಲವೂ ಅದು ತಿಳಿಯಪಡಿಸುತ್ತದೆ. ಇಟ್ ಈಸ್ ದ ನೇಚರ್ ಆಫ್ ದಿ ಫ್ರೂಟ್. ಅಲ್ಲಿವರೆಗೂ ಮಾತ್ರ. ಅದು ದೇವರು ಒಳ್ಳೆಯದಾಗೇ ನೋಡಿದನು. ಅದರಿಂದ ಪಾಪವಿಲ್ಲ. ಅದರಿಂದ ಸೃಷ್ಟಿ ಮಾಡಿದ್ರಿಂದ ಪಾಪ ಅದರಲ್ಲಿ ಸೇರಿಲ್ಲ. ಅದು ಒಳ್ಳೆಯದಾಗಿದೆ. ನಂತರ ಆ ತೋಟವನ್ನು ತೊಳೆಯುವುದಕ್ಕಾಗಿ ಏದೇನಿನಿಂದ ಒಂದು ನದಿ ಹುಟ್ಟುತ್ತಾ ಇದೆ. 4 ಶಾಖೆಗಳಾಗಿದೆ. ಮೊದಲನೆಯ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವಿಲಾ ದೇಶದಲ್ಲೆಲ್ಲ ಸುತ್ತುವುದು. ಹವಿಲಾ ದೇಶ ಅಂದರೆ ಅರಬ್ಬಿ. ಅಲ್ಲಿ ಬಂಗಾರವಿದೆ. ಆ ದೇಶವು ಬಹು ಶ್ರೇಷ್ಠವಾದದ್ದು. ಅಲ್ಲಿ ಧೂಪವು ಗೋಮೇಧಿಕ ರತ್ನವೂ ಸಿಕ್ಕುತ್ತವೆ. ಇದು ಪೀಶೋನ್ ಎಂಬುವಂಥ ಶಾಖ ಪ್ರವೇಶಿಸುತ್ತದೆ. ಎರಡನೆಯದು ಗೀಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. ಇದು ಇಥಿಯೋಪಿಯಾ ದೇಶದಲ್ಲಿ ಸುತ್ತಲೂ ಪ್ರವೇಶಿಸುತ್ತದೆ. ಮೂರನೆಯದು ಹಿದ್ದೆಕೆಲ್. ಅದು ಅಶ್ಶೂರ್ ದೇಶದ ಮುಂದೆ ಹರಿಯುತ್ತದೆ. ಅಶ್ಶೂರು ನಿನವೆ. ನಾಲ್ಕನೇದು ಯೂಫ್ರಟೀಸ್ ನದಿ. ಮತ್ತೆ ಯೆಹೋವ ದೇವರು ಮನುಷ್ಯನನ್ನು ಕರೆದುಕೊಂಡು ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಆದಾಮನು ಒಂದು ಕೆಲಸ ಏನಂದರೆ, ಆದಾಮನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ 2 ಕೆಲಸ ಮಾಡುವುದಕ್ಕಾಗಿ ದೇವರು ಅವನನ್ನು ನೇಮಿಸಿದನು. ನೇಮಿಸುವಾಗ ಅವನಿಗೆ ಒಂದು ನಿಬಂಧನೆ ಕೊಟ್ಟನು. ಅವನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡನು. ದೇವರಾದ ಯೆಹೋವನು, ಈ ತೋಟದಲ್ಲಿರುವ ಪ್ರತಿಯೊಂದು ವೃಕ್ಷದ ಫಲವನ್ನು ನೀನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಬೆಳೆಯ ಫಲವನ್ನು ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ. ನರನಿಗೆ ಈ ರೀತಿಯಾಗಿ ದೇವರು ಆಜ್ಞಾಪಿಸಿದನು. ಇಲ್ಲಿ ಮನುಷ್ಯನಿಗೆ ದೇವರು ಆಜ್ಞೆ ಕೊಟ್ಟನು. ಅದು ಮನುಷ್ಯನಿಗೆ ಅರ್ಥವಾಗಿದೆ. ಮನುಷ್ಯನಿಗೆ ಸಂಪೂರ್ಣವಾಗಿ ಮಾಡಲ್ಪಟ್ಟಿದ್ದಾನೆ. ದೇವರ ಹೋಲಿಕೆ ಮೇರೆಗೆ ಅವನು ಉಂಟು ಮಾಡಲ್ಪಟ್ಟಿದ್ದಾನೆ. ದೇವರು ಅವನನ್ನು ಪರಿಪೂರ್ಣವಾಗಿ ಮಾಡಿದ್ದಾನೆ. ಅವನಿಗೆ ದೇವರು ಹೇಳಿದ್ದೇನೆಂದರೆ, ಈ ತೋಟದ ಫಲಗಳನ್ನು ನೀನು ಶಾಶ್ವತವಾಗಿ ಎಚ್ಚೆತ್ತವಾಗಿ ತಿನ್ನಬಹುದು, ಆದರೆ ಒಂದು ವಿಷಯ ಇದೆ, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ತಿನ್ನಬಾರದು. ಇಟ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ ಗಾಡ್ ಆ್ಯಂಡ್ ಆಡಮ್. ಆದಾಮನಿಗೂ ದೇವರಿಗೂ ಇರುವಂಥ ಒಪ್ಪಂದ ಏನು? ನೀನು ನನಗೆ ಲಾಯಲ್ ಆಗಿ ಇರಬೇಕು ಎಂದು ತಿಳಿಸುವುದಕ್ಕಾಗಿ ಹಣ್ಣು ತಿನ್ನಬಾರದು. ಅದರ ಫಲ ಏನಂದರೆ, ಅದ್ರ ತಿಂದರೆ ಸತ್ತು ಹೋಗುತ್ತೀಯ. ನೀನು ಸತ್ತೇ ಹೋಗುತ್ತೀಯ ಅಂದರೆ ನನ್ನಿಂದ ನೀನು ದೂರವಾಗುತ್ತೀಯ ಶಾಶ್ವತವಾಗಿ. ನನ್ನಿಂದ ನೀನು ನನ್ನ ಬಳಿಗೆ ಬರಲಾರದ ಹಾಗೆ ನನ್ನಿಂದ ನೀನು ದೂರ ಹೋಗುತ್ತೀಯ. ಅದೇ ಮರಣವು. ಭೌತಿಕ ಮರಣದ ಕುರಿತಾಗಿ ಮಾತಾಡಿದ ಮಾತಲ್ಲ. ದೇವರಿಂದ ದೂರವಾಗುವ ಮರಣದ ಕುರಿತಾಗಿ ಹೇಳಲ್ಪಟ್ಟಿದೆ. ದೇವರು ಮನುಷ್ಯನೊಟ್ಟಿಗೆ ಮಾತನಾಡಿದ ಮಾತು ಮೊದಲನೇ ಮಾತು ಇದು. ಮೊದಲನೇ ಮಾತೆ ಮರಣದ ಕುರಿತಾಗಿ ಮಾತಾಡಿದ್ದು ಒಂದು ವಿಶೇಷ. ಆದಾಮನು ಆ ಮಾಟವನ್ನು ಅರ್ಥ ಮಾಡಿಕೊಂಡನು. ಅವನಿಗೆ ಗೊತ್ತು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷ ಫಲವ ತಿಂದ ದಿನ ಸತ್ತೇ ಹೋಗುತ್ತೇನೆ. ತಾನು ತಿಂದದರಿಂದ ದೇವರನ್ನ ವಾಕ್ಯಕ್ಕೆ ಅವಿಧೇಯರಾದ ಹಾಗೆ, ದೇವರ ಮೇಲೆ ಅವಿಶ್ವಾಸ ಇಟ್ಟ ಹಾಗೆ ಆಗುತ್ತದೆ ಎಂಬುವುದು ಆದಾಮನಿಗೆ ಗೊತ್ತು ಅನ್ನುವುದು ದೇವರಿಗೂ ಗೊತ್ತು. ಆದಾಮನು ಜ್ಞಾನ ಉಳ್ಳವನಾಗಿದ್ದಾನೆ.
ದೇವರು 18ನೇ ವಾಕ್ಯದಲ್ಲಿ, ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಪಾಠಿಯನ್ನು ಉಂಟು ಮಾಡುವೆನು ಅಂದನು. 18ನೇ ವಾಕ್ಯದಲ್ಲಿ ಪ್ರಾಮುಖ್ಯವಾದ ವಾಕ್ಯ, ಸೃಷ್ಟಿ ಎಲ್ಲವನ್ನು ಒಳ್ಳೆಯದಾಗಿ ನೋಡಿದ ದೇವರು 6ರೋ ದಿನದಲ್ಲಿ ಆದಾಮನನ್ನು ನೋಡಿದಾಗ ಅದೇ ದಿನದಲ್ಲಿ ಆತನ ವಿಷಯವಾಗಿ ಆಲೋಚನೆ ಮಾಡುತ್ತಾ ಇದ್ದಾನೆ. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಯಾಕಂದರೆ ಒಂಟಿಯಾಗಿ ಇದ್ದರೆ ಪುನರುತ್ಪತ್ತಿ ಇಲ್ಲ. ಒಂಟಿಯಾಗಿ ಇರುವುದಾದರೆ ದೇವರ ಸಂಕಲ್ಪ ಸಂಭವಿಸುವುದಿಲ್ಲ. ದೇವರ ಸಂಕಲ್ಪ ಏನು? ಎಫೆಸ 1:6 ಪ್ರಕಾರವಾಗಿ ಕ್ರಿಸ್ತನಲ್ಲಿ ಮಹಾಸಮೂಹ, ನೂತನ ಆಕಾಶ ನೂತನ ಭೂಮಿಯಲ್ಲಿ ಯೇಸು ಕ್ರಿಸ್ತನೊಟ್ಟಿಗೆ ಸೇರಿದ ಒಂದು ಜನಾಂಗ, ಒಂದು ಸಮೂಹ ಬರಬೇಕು ಅಂತ ಇರುವುದಾದರೆ ಆದಾಮನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ಇನ್ ದ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿಯಲ್ಲಿ ಅದು ಒಳ್ಳೆಯದಲ್ಲ. ದೇವರಿಗೆ ಆದಾಮನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ದೇವರು ನೋಡಿದನು. ಆದಾಮನು ತಾನು ಒಂಟಿಗನು ಎಂಬುದಾಗಿ ಗೊತ್ತಿಲ್ಲ. ಹೇಗೆ ಗೊತ್ತಾಗುತ್ತದೆ? ಆಗ ದೇವರು ಯೆಹೋವ ಅವನನ್ನು ಅರ್ಥವಾಗುವ ಹಾಗೆ ದೇವರು ಪ್ರತಿ ಭೂಜಂತುಗಳನ್ನು, ಆಕಾಶ ಪಕ್ಷಿಗಳನ್ನು, ನೆಲದಿಂದ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಭೂಜಂತುಗಳಿಂದ ಉಂಟು ಮಾಡಿದನು. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ದೇವರು ನೋಡುವಾಗ ಬೇಗನೆ ಅವಳನ್ನು ಉಂಟು ಮಾಡಲಿಲ್ಲ. ಬೇಗನೆ ಆದಾಮನಿಗೆ ಗಾಢ ನಿದ್ರೆ ಬರುವಂತೆ ಮಾಡಲಿಲ್ಲ. ಅವನು ಒಂಟಿಗನು ಎಂಬುದಾಗಿ ಗೊತ್ತಾಗುವವರೆಗೂ ದೇವರು ಅವನಿಗೆ ಗಾಢ ನಿದ್ರೆ ಕೊಡಲಿಲ್ಲ. ಸೃಷ್ಟಿಯಲ್ಲಿ ಮಹೋನ್ನತವಾದ ಕಾರ್ಯ ದೇವರು ಮಾಡಿದನು. ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿದನು, ನೆಲದ ಮಣ್ಣಿನಿಂದ ನಿರ್ಮಿಸಿದನು. ಅವುಗಳನ್ನು ಜೋಡಿಯಾಗಿ ಅವನ ಬಳಿಗೆ ಬಂದವು. ಅವನು ಅವೆಲ್ಲವುಗಳಿಗೆ ಹೆಸರಿಟ್ಟನು. ಹೆಸರಿಡುವಂಥ ಕಾರ್ಯಕ್ರಮ ಮುಂದುವರಿಯುವಾಗ ದೇವರು ಆದಾಮನಿಗೆ ಹೇಳಿದ ಕಾರ್ಯ ಏನಂದರೆ, ಆದಾಮನು ಒಂಟಿ ಎಂಬುದಾಗಿ ಗೊತ್ತಾಗಬೇಕೆಂಬುದಾಗಿ ದೇವರು ತಿಳಿಯಪಡಿಸಿದನು. ಆದಾಮನು ತಾನು ಒಂಟಿಗನೆಂದು ತಿಳಿಯದೆ ಹೋದರೆ ಆದಾಮನು ತನಗೆ ಕೊಟ್ಟಂಥ ಕಾರ್ಯದ ಪ್ರಾಧಾನ್ಯತೆ ತಿಳಿದುಕೊಳ್ಳುವುದಕ್ಕೆ ಅವನಿಗಾಗುವುದಿಲ್ಲ. ದೇವರಾದ ಯೆಹೋವನು ಅವನ ಮುಂದೆ ಭೂಜಂತುಗಳನ್ನು ಬರಮಾಡಿದಾಗ ಅವನು ಒಂದೊಂದು ಪ್ರಾಣಿಗೆ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಆತನು ಜಂತುಗಳಿಗೆ ಹೆಸರಿಟ್ಟು ಒಂಟಿಗನಾಗಿ ಮಾರ್ಪಟ್ಟನು. ಅವು ಅವನಿಂದ ಬೇರೆ ಕಡೆ ಹೋದವು, ಹೆಸರಿಡಲ್ಪಟ್ಟವು. ಒಂದೊಂದು ಗಂಡು ಹೆಣ್ಣಾಗಿ ದೇವರು ಮಾಡಿದನು. ಅವೆರಡುಗಳನ್ನು ಮನುಷ್ಯನಿಂದ ನಡೆಸಲ್ಪಟ್ಟನು. ಅದಕ್ಕೆ 2 ಇದೆ. ಆಗ ಯೆಹೋವ ದೇವರು, ಇದುವರೆಗೂ ಆದಾಮನು ಒಂಟಿಗನಾಗಿದ್ದಾನೆ, ಆದರೂ ಆದಾಮನಿಗೆ ಸಹಪಾಠಿ ಇಲ್ಲದೆ ಹೋಯಿತು. 21ನೇ ವಾಕ್ಯದಲ್ಲಿ, ಹೀಗಿರುವಲ್ಲಿ ಯೆಹೋವ ದೇವರು ಜಂತುಗಳೆಲ್ಲ ಅವನ ಎದುರುಗಡೆ ಬಂದಾಗ ತಾನು ಒಂಟಿಗನಾಗಿಯೇ ಇದ್ದಾನೆ. ಆಗ ಯೆಹೋವ ದೇವರು ಆದಾಮನು ಅವರಿಗೆ ಹೆಸರಿಟ್ಟು ಕಳಿಸಿ ಅವನಿಗೆ ಸಹಪಾಠಿ ಇಲ್ಲದೆ ಇರುವಾಗ ಆಗ ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿದನು. ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು
ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿದನು. ಇದನ್ನು ಗಮನಿಸಿರಿ. ಗಾಢ ನಿದ್ರೆ ಬರಮಾಡಿದಾಗ ಆದಾಮನಿಂದ ದೇವರು ಪಕ್ಕೆ ಎಲುಬುಗಳನ್ನು ತೆಗೆದನು ಎಂದು ಆದಾಮನಿಗೆ ಹೇಗೆ ಗೊತ್ತು? ಈ ಪ್ರಕಟಣೆ ಪಕ್ಕೆಲುಬಿನಿಂದ ಸ್ತ್ರೀಯನ್ನು ಉಂಟು ಮಾಡಿದನೆಂದು ಆದಾಮನಿಗೆ ಹೇಗೆ ಗೊತ್ತು? ಆ ಎಲುಬಿನಲ್ಲೇ ಸ್ತ್ರೀಯನ್ನು ಉಂಟು ಮಾಡಿದನಂತ ಆದಾಮನಿಗೆ ಹೇಗೆ ಗೊತ್ತಾಯಿತು? ಇದು ಗಾಢ ನಿದ್ರೆಯಲ್ಲಿರುವಾಗ. ಲೂಕನ ಸುವಾರ್ತೆಯಲ್ಲಿ ಜೀನಿಯಾಲಜಿ ವಂಶಾವಳಿ ಹೇಳುವಾಗ ಆದಾಮನು ದೇವರ ಕುಮಾರನು ಎಂದು ಬರೆದಿದೆ. ಆದಮ್ ಈಸ್ ಸನ್ ಆಫ್ ಗಾಡ್. ಆದಾಮನು ಪಾಪ ಮಾಡಿದಕ್ಕಿಂತ ಪೂರ್ವವಾಗಿ ಆದಾಮನು ದೇವರ ಹೋಲಿಕೆಗೆ ಸ್ವರೂಪದಲ್ಲಿ ಹುಟ್ಟಲ್ಪಟ್ಟಾಗ ತನ್ನ ಸ್ವರೂಪದಲ್ಲಿ ಮನುಷ್ಯನು ಇದ್ದಾನೆ. ಆದಾಮನು ದೇವರ ಮಗನು. ಆದುದರಿಂದ ಯಾವಾಗ ದೇವರು ಅವನಿಗೆ ಗಾಢ ನಿದ್ರೆ ಬರಮಾಡಿದನೋ, ಒಂದು ಪಕ್ಕೆಲುಬೆಯನ್ನು ತೆಗೆದು ಆ ಪಕ್ಕೆಲುಬಿನಿಂದ ಮಾಂಸವನ್ನು ಮುಚ್ಚಿ ಆ ಎಲುಬಿನಿಂದ ಸ್ತ್ರೀಯಾಗಿ ಮಾಡಿದನು. ಆ ಸ್ತ್ರೀಯನ್ನು ದೇವರು ಅವನ ಬಳಿಗೆ ಕರೆತಂದನು. ಯಾಕೆ? ಹೆಸರಿಡುವುದಕ್ಕಾಗಿ. ಹೆಸರು ಇಡುವ ಕಾರ್ಯ ಮುಂದುವರಿತಾ ಇದೆ. ಈಗ ಜರುಗುವ ವೃತ್ತಾಂತ, ಈ ಸ್ಟೋರಿಯೆಲ್ಲ ಹೆಸರಿಡುವುದರಲ್ಲಿದೆ. ದೇವರು ಭೂಮಿಯಿಂದ ಜಂತುಗಳನ್ನು ಉಂಟು ಮಾಡಿದಾಗ ಹೆಸರಿಟ್ಟನು. ಅವರನ್ನು ಹೆಸರುಗಳನ್ನು ಇಟ್ಟು ಕಳಿಸಿದನು. ಅವಳನ್ನು ಆದಾಮನ ಬಳಿಗೆ ತಂದಾಗ ಅವಳನ್ನು ಮನುಷ್ಯನಿಂದ ಕಳಿಸಲಿಲ್ಲ. ಯಾವ ಜಂತುವನ್ನು ನೋಡಿದ್ರೂ ಹೆಸರಿಟ್ಟು ಕಳಿಸಿದನೇ ಹೊರತು ಈಕೆಯನ್ನು ನೋಡಿದಾಗ ಅತ್ಯಧಿಕವಾಗಿ ಸ್ಪಂದಿಸಿದನು. ರೊಮ್ಯಾಂಟಿಕ್ ಆಗಿ, ಪೋಯೆಟ್ ಆಗಿ ಮಾರ್ಪಟ್ಟಿತು. ಆಗ ಆದಾಮನು ಹೀಗೆ ಹೇಳಿದನು, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬುವು, ನನ್ನ ಮಾಂಸದಿಂದ ಬಂದ ಮಾಂಸವು. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಅನ್ನಿಸಿಕೊಳ್ಳುವಳು. ಜಂತುಗಳಿಗೆ ಹೆಸರಿಟ್ಟಂತ ಆದಾಮನು ಸ್ತ್ರೀಗೆ ಹೆಸರಿಟ್ಟಾಗ ನಾರಿ, ನರನಿಂದ ಉತ್ಪತ್ತಿಯಾದದ್ದು, ನರನಿಂದ ಉತ್ಪತ್ತಿಯಾದವಳು ನಾರಿ ಎಂಬ ಹೆಸರು ಇಟ್ಟನು. 23ನೇ ವಾಕ್ಯದಲ್ಲಿ ಇಂಗ್ಲಿಷ್ ಬೈಬಲಲ್ಲಿ ಕೂಡ ಒಂದು ಸಲ ಓದೋಣ. ಆಡಮ್ ಸೆಡ್, ದಿಸ್ ಈಸ್ ನೌ ಬೋನ್ ಆಫ್ ಮೈ ಬೋನ್ and flesh of my flesh. She shall be called, because she was taken out of man. She was taken out of man. ನರನಿಂದ ಬಂದಂಥ, ಪುರುಷನಿಂದ ಬಂದಂಥವಳು. womb of the man, ಪುರುಷನ ಎಲುಬಿನಿಂದ ಬಂದಲ್ಪಟ್ಟವಳು ನಾರಿ ಎನಿಸಿಕೊಂಡಳು. ಆದುದರಿಂದ ಆದಾಮನು, ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರೂ ಒಂದೇ ಶರೀರವಾಗಿರುವರು. ಈ ಸ್ಟೇಟ್ಮೆಂಟ್ ಮೋಶೆ ಭಕ್ತನು ಹೇಳುತ್ತಿದ್ದಾನೆ. ಆದಾಮನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಅವಳಿಗೆ ತಂದೆ ತಾಯಿ ಇಲ್ಲ. ಅವರಿಬ್ಬರೂ ಮನುಷ್ಯರು. ದೊಡ್ಡವರಾಗಿ ಮದುವೆ ಆದವರು ಅಲ್ಲ. ಅವರು ಸಂಪೂರ್ಣ ಮಾನವರಾಗಿ, ಪರಿಪೂರ್ಣವಾಗಿ, ಶಾರೀರಿಕವಾಗಿ ಶಕ್ತಿವಂತರಾಗಿ, ಎಲ್ಲ ವಿಧವಾದ ಶಾರೀರಿಕ ಅರ್ಹತೆಗಳನ್ನು ಹೊಂದಿದ ಅವರು ನಿರ್ಮಿಸಲ್ಪಟ್ಟರು. ವಿವಾಹದಲ್ಲಿ ಇರುವಂಥ ಮರ್ಮವು ಏದೇನ್ ತೋಟದಲ್ಲಿ ಅವರ ವಿವಾಹದಲ್ಲಿ ಏಕವಾದರೂ ದೇವರ ವಿಧಾನದಲ್ಲಿ, ದೇವರ ಸನ್ನಿಧಿಯಲ್ಲಿ ಸ್ತ್ರೀ ಪುರುಷರು ಒಬ್ಬರಿಗೆ ಒಬ್ಬರು ಇಷ್ಟಪಟ್ಟು, ಸಮರ್ಪಿಸಲ್ಪಟ್ಟು, ಅಂಗೀಕರಿಸಲ್ಪಟ್ಟು ಗಂಡ ಹೆಂಡತಿಯಾಗಿ ದೇವರ ಏಕ ಶರೀರವಾದರು. Their marriage is completed in the presence of God.
ವಿವಾಹದ ಕುರಿತಾಗಿ ಹೇಳುವುದಾದರೆ ದೊಡ್ಡ ಪ್ರಸಂಗ ಹೇಳಬಹುದು. ಅವಳು ಮರು ಮಾತಾಡದೆ ಆದಾಮನಿಗೆ ಸಹಕಾರಿಯಾಗಿ ಮಾರ್ಪಟ್ಟಳು. ಆದಾಮನಿಗೆ ಹೆಂಡತಿಯಾದಳು. ಆದಾಮನು ತನ್ನ ಹೆಂಡತಿಯಾದ ಹವ್ವಳಿಗೆ ಅವನು ಹೇಳಿದ ಮಾತು ನೋಡುವುದಾದರೆ, ಭಾರ್ಯ ಹೆಂಡತಿಯಾಗಿ ಆಕೆ ಸಂಕೋಚ ಪಡಲಿಲ್ಲ. ಈ ಕ್ಲೇಮ್ಡ್ ಹರ್. ಆದಾಮನು ಆಕೆಯನ್ನು ತನ್ನದಾಗಿ ಪ್ರಕಟಿಸಿದನು. ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದಾಗ ಇದು ನನ್ನದು ಎಂಬುದಾಗಿ ಹೇಳಿದನು. ಅವನಿಗೆ ಆಕೆಯು ಯಾರೋ ಎಂಬುದಾಗಿ ಹೇಳಲಿಲ್ಲ. ತಾನೇ ಆಕೆಗೆ ಇರುವಂಥ ಪುರುಷನು ಸಾಕ್ಷಿ ಹೇಳಿದನು. ಇದೇ ಅಲ್ವಾ ವಿವಾಹದಲ್ಲಿ ಪುರುಷನು ಹೆಂಡತಿಗೆ ಕೊಡುವ ವಾಗ್ದಾನ. ಆದುದರಿಂದ ಆಕೆಯು ಸಂಪೂರ್ಣವಾಗಿ ಸಂಪೂರ್ಣ ಹೃದಯದಿಂದ ಆಕೆಯನ್ನು ಸ್ವೀಕರಿಸಿದನು. ಹೃದಯಪೂರ್ವಕವಾಗಿ ದೇವರ ಮೂಲಕ ಆತನಿಗೆ ಹೆಂಡತಿಯಾಗಿ ದೇವರು ಕೊಟ್ಟನು. ವಿವಾಹದಲ್ಲಿ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಸಿಕೊಳ್ಳುತ್ತಾನೆ. ಸೇರಿಸಿಕೊಳ್ಳುವನು ಅನ್ನುವಂಥ ಪದ ಎರಡು ವಿಷಯಗಳನ್ನು ಅಂಟಿಸಿ ಯಾವತ್ತೂ ಬೇರ್ಪಡದ ಸಂಗತಿ. ಸೇರಿಸಿಕೊಳ್ಳುವುದು ಅಂದರೆ ಪ್ರೇಮಿಸುವುದು, ಹೃದಯ ಒಂದಾಗುವುದು, ಶರೀರ ಒಂದಾಗುವುದು, ಏಕಮೂರ್ತಿಯಾಗಿ ಒಂದೇ ಮನಸ್ಸು ಹೊಂದಿದ ಗಂಡ ಹೆಂಡತಿ ತಯಾರಾಗಿದ್ದಾರೆ. ಅದೇ ವಿವಾಹ. ಅಂದರೆ ಗಂಡ ಹೆಂಡತಿ ಏಕ ಮನಸ್ಸು. ಈ ಕಾರಣದಿಂದ ದೇವರು ಅವರನ್ನು ಆಶೀರ್ವದಿಸುತ್ತಾ ಇದ್ದಾನೆ. ನೀವು ಅಭಿವೃದ್ಧಿಯಾಗಿ ಇರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಒಬ್ಬರಿಗೊಬ್ಬರು ಪರಸ್ಪರ ಆಧಾರ ಹೊಂದಿದವರು. ಅವರು ದೇವರ ಮೇಲೆ ಆಧಾರ ಹೊಂದಿದವರು, ಒಬ್ಬರಿಗೊಬ್ಬರು ಆಧಾರ ಹೊಂದಿದವರು, ನಂತರ ದೇವರನ್ನು ಆಧಾರ ಮಾಡಿಕೊಂಡವರು. ದೇವರು ಅವರಿಗೆ ಕೊಟ್ಟಂಥ ಕೆಲಸವನ್ನು ನೆರವೇರಿಸುವುದಕ್ಕಾಗಿ ಆದಾಮನಿಗೆ ಹವ್ವಳು ಸಹಕಾರಿಯಾಗಿ ಇರುತ್ತಾ ಇದ್ದಾಳೆ. ದೇವರು ಸ್ತ್ರೀಯನ್ನು ಪುರುಷನಿಗೆ ಶಿರಸ್ಸಾಗಿ ಕೊಟ್ಟಿದ್ದಾನೆ. ಪುರುಷನಿಗೆ ಹೆಂಡತಿಯು ಶರೀರವಾಗಿ ಕೊಟ್ಟಿದ್ದಾನೆ. ಈ ಪುರುಷನಿಗೆ ಕ್ರಿಸ್ತ ಶಿರಸ್ಸಾಗಿದ್ದಾನೆ. ಕ್ರಿಸ್ತನಿಗೆ ದೇವರು ಶಿರಸ್ಸಾಗಿದ್ದಾನೆ. ಕ್ರೈಸ್ತ ವಿವಾಹ ಕ್ರಮದ ಕುರಿತಾಗಿ ಅರ್ಥವಾಗುವ ಪ್ರಥಮ ವಿವಾಹ ನಾವು ನೋಡುತ್ತಾ ಇದ್ದೇವೆ. ಸಹೋದರನೇ, ಸಹೋದರಿ, ಅವರಿಬ್ಬರ ಒಂದು ಜೀವಿತ ಏದೇನ್ ತೋಟದಲ್ಲಿ ದೇವರ ಮುಂದೆ ವಿವಾಹದಲ್ಲಿ ಜೊತೆ ಸೇರುತ್ತಾ ಇದ್ದಾರೆ. ಅದಕ್ಕೆ ವಿವಾಹದ ಕುರಿತಾಗಿ ಮೋಶೆ ಮಾತನಾಡುತ್ತಾ ಇದ್ದಾನೆ. ವಿವಾಹದ ಮುಂಚಿತವಾಗಿ ಶಾರೀರಿಕ ಸಂಪರ್ಕ ಪಾಪವಾಗಿದೆ. ವಿವಾಹದ ನಂತರ ಶಾರೀರಿಕ ಸಂಬಂಧ ದೇವರ ಚಿತ್ತವಾಗಿದೆ, ಪರಿಶುದ್ಧವಾಗಿ ನೇಮಿಸಲ್ಪಟ್ಟಿದೆ. ಆದುದರಿಂದ ಸ್ತ್ರೀ ಪುರುಷರು ವಿವಾಹದ ಕುರಿತಾಗಿ ಕೊಡುವ ಪ್ರಾಧಾನ್ಯತೆ, ವಿವಾಹ ಹೊಂದಬೇಕಾದ ಕರ್ತವ್ಯ ಇದೆಯಲ್ಲ, ಒಬ್ಬರಿಗೆ ಒಬ್ಬರು ಕುರಿತಾಗಿರುವಂಥ ವಾಗ್ದಾನವಿದೆಯಾ, ಅದೇ ಏದೇನ್ ತೋಟದಲ್ಲಿ ಹವ್ವಳಿಗೆ ಆದಾಮನು ಮಾಡಿದ ವಾಗ್ದಾನ. ಆತನು ಆಕೆಗೆ ಹೇಳಿದ ಬಿರುದು ಎಷ್ಟು ದೊಡ್ಡದು. ಸಮಸ್ತವಾದ ಜೀವ ಹೊಂದಿದ ಎಲ್ಲರಿಗೂ ಆಕೆ ಹೆಣ್ಣಾಗುತ್ತಾಳೆ ಎಂಬುದಾಗಿ ಆದಾಮನು ಆಕೆಯನ್ನು ಶ್ಲಾಘಿಸುತ್ತಾನೆ. ಆಕೆ ಸ್ತ್ರೀಯಿಂದ ಮಾನವ ಜಾತಿ ಬರುತ್ತದೆ. ದೇವರು ಎಷ್ಟು ದೊಡ್ಡ ಸಂಕಲ್ಪ ಮೂಲಕವಾಗಿ ಸ್ತ್ರೀ ಪುರುಷನು ಕೊಟ್ಟಿದ್ದಾನೆ. ಅವರ ಜೀವಿತದಲ್ಲಿ ದೇವರು ಅನುಗ್ರಹಿಸಿದ ಒಂದು ಸಂಬಂಧ ಬಾಂಧವ್ಯವನ್ನು ನೋಡುವಾಗ
ಅವರು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದಾರೆ. ದೇವರು ಅವರನ್ನು ಉಂಟು ಮಾಡಿದ್ದರಿಂದ ದೇವರು ಇಟ್ಟುಕೊಂಡಂಥ ಸಂಬಂಧವಲ್ಲ. ಅವರು ದೇವರ ಸಂಬಂಧ ಇಲ್ಲದರಿಂದ ದೇವರು ಅವರೊಟ್ಟಿಗೆ ಬೆಳೆಸಿದ ಸಂಬಂಧ. ಸ್ಪಿರಿಚುವಲ್ ರಿಲೇಶನ್ಶಿಪ್ ಇದೆ. ಅಷ್ಟು ಮಾತ್ರವಲ್ಲದೆ ಇಬ್ಬರಿಗೊಬ್ಬರು ಸಮಸ್ತವಾದ ಆಕಾಶ ಪಕ್ಷಿಗಳ ಭೂಜಂತುಗಳನ್ನು ನೋಡಿಕೊಳ್ಳುತ್ತಾ ಇದ್ದಾರೆ. ಅವರಿಬ್ಬರ ಮಧ್ಯದಲ್ಲಿರುವಂಥ ಸಂಬಂಧವು ಸಾಮಾಜಿಕ ಸಂಬಂಧ. ಅದು ಇಬ್ಬರಿಗೆ ಗೊತ್ತಿರುವಂಥದ್ದು. ಸಮಾಜದಲ್ಲಿ ಕಂಡುಕೊಂಡರು. ಅವರ ಮಧ್ಯದಲ್ಲಿ ಯಾವ ವಿವಾದಗಳಿಲ್ಲ, ದ್ವಂದ್ವತ್ವವಿಲ್ಲ. ಅವರ ಮಧ್ಯದಲ್ಲಿ ಪ್ರೀತಿ ಇದೆ. ಅವರ ಮಧ್ಯದಲ್ಲಿ ನಂಬಿಕತ್ವ ಇದೆ. ಅವರು ದೇವರ ವಿಷಯದಲ್ಲಿ ಖಚಿತವಾದ ಅಭಿಪ್ರಾಯವನ್ನು ಹೊಂದಿ ದೇವರ ದಾಸರಾಗಿದ್ದಾರೆ. ಅವರ ಪಾತ್ರ ಅವರು ನೆರವೇರಿಸುವುದಕ್ಕಾಗಿ ಯಾವ ವಿಧವಾದ ವ್ಯತ್ಯಾಸ, ಭೇದ ಇಲ್ಲ. ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಸಹಾಯಕರಾಗಿದ್ದಾರೆ, ಒಬ್ಬರಿಗೊಬ್ಬರು ನಂಬಿಗಸ್ತರಾಗಿದ್ದಾರೆ. ನಂತರ ವ್ಯಕ್ತಿಗತ ಜೀವಿತದಲ್ಲಿ ನಾವು ನೋಡುವಾಗ ಅವರಿಬ್ಬರು ಸಮಾನರಾಗಿದ್ದಾರೆ, ಸ್ವತಂತ್ರರಾಗಿದ್ದಾರೆ. ಪರಸ್ಪರ ಆಧಾರವಾಗಿದ್ದರೂ ಕೂಡ ಅವರಿಬ್ಬರು ದೇವರು ಕೊಟ್ಟಂಥ ಸ್ವತಂತ್ರವನ್ನು ಹೊಂದಿಕೊಂಡಿದ್ದಾರೆ. ದೇವರೊಟ್ಟಿಗೆ ಸಂಬಂಧವಿದೆ, ಸೃಷ್ಟಿಯೊಟ್ಟಿಗೆ ಸಂಬಂಧವಿದೆ. ಸಮಾಜದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಅರ್ಹತೆ ಇಲ್ಲದಿದ್ದರೂ ಸಂಬಂಧವಿದೆ. ಮಾನಸಿಕವಾಗಿ ಕೂಡ ಸ್ವಸ್ಥ ಬುದ್ಧಿ ಇದೆ, ಆನಂದವಿದೆ, ಜೀವಿಸುತ್ತಾ ಇದ್ದಾರೆ. ಪಾಪದ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಸ್ಥಿತಿಯಲ್ಲಿ ದೇವರ ಮುಂದೆ ಸಂತೋಷವಾಗಿ ಇದ್ದಾರೆ. ದೇವರ ಲೆಕ್ಕ ಕೊಡುವುದಕ್ಕಾಗಿ ಆದಾಮನು ಬಾಧ್ಯನಾಗಿದ್ದಾನೆ. ಆದಾಮನು ತನ್ನ ಬಾಧ್ಯತೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ಅವಳು ಸಹಕಾರಿಯಾಗಿ ಕಾಣುತ್ತಾ ಇದ್ದಾಳೆ. ದೇವರು ಕೊಟ್ಟಂಥ ಆಜ್ಞೆ, ಒಳ್ಳೆಯದರ ಕೆಟ್ಟದರ ಫಲವನ್ನು ತಿನ್ನಬಾರದು ಎನ್ನುವಂಥ ಆಜ್ಞೆಯನ್ನು ಇಬ್ಬರೂ ತಿಳಿದುಕೊಂಡವರಾಗಿದ್ದಾರೆ. ಇದು ನಮಗೆ ಗೊತ್ತಿರಬೇಕು. ದೇವರಾದ ಯೆಹೋವನು ಅವರಿಗೆ ಹೇಳಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. 2ನೇ ಅಧ್ಯಾಯದಲ್ಲಿ ಸ್ತ್ರೀಯನ್ನು ನಿರ್ಮಿಸಿದ ನಂತರ ಆ ಸ್ತ್ರೀಯಗೆ ಮತ್ತೊಂದು ಸಾರಿ ದೇವರು 2ನೇ ಅಧ್ಯಾಯದಲ್ಲಿ ಇಲ್ಲದೇ ಇದ್ರೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡಿದನು ಅಂತ ಹೇಳುವಾಗ ಆಕೆಗೂ ದೇವರು ಆಜ್ಞೆ ಕೊಟ್ಟನು ಎಂಬುವಂಥ ಅರ್ಥ ಕೊಡುತ್ತದೆ. ಅವರಿಬ್ಬರೂ ಕೂಡ ಸಂಪೂರ್ಣವಾಗಿ ಕಾಣುತ್ತಾ ಇಬ್ಬರೂ ಗಂಡ ಹೆಂಡತಿಯಾಗಿ ದೇವರ ಸನ್ನಿಧಾನದಲ್ಲಿ ಕಾಣುತ್ತಾ ಇದ್ದಾರೆ. ಅವರಿಗೆ ಒಂದೇ ಶರೀರವಾದರು. ಅವರಿಬ್ಬರು ನಾಚಿಕೆ ಇಲ್ಲದೆ ಇದ್ದಾರೆ. ಅವರು ಬೆತ್ತಲಾಗಿದ್ದರೂ ನಾಚಿಕೆಗೊಳ್ಳಲಿಲ್ಲ ಅಂತ ವಾಕ್ಯ ಹೇಳುತ್ತದೆ. ಮಹಿಮೆ ಶರೀರದಲ್ಲಿದ್ದಾರೆ. ಅವರಿಗೆ ಭೌತಿಕವಾದ ನಾಚಿಕೆ ಇಲ್ಲದವರಾಗಿ ಇದ್ದಾರೆ. ಏಕ ಶರೀರವಾಗಿ ದೇವರ ಸಮ್ಮುಖದಲ್ಲಿ ಆನಂದದಿಂದ ಇದ್ದಾರೆ. 2ನೇ ಅಧ್ಯಾಯ ನಾವು ಮುಗಿಸಿದ್ದೇವೆ.